ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಒಂದು ಹೆಸರುಬೇಳೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನಿಮಗದು ಹೇಗೆ ಶೇರ್ ಮಾಡಬಾರ್ದು, ನಿಮಗೂ ಸಹ ಈಜಿಗೆ ಒಂದು ವ್ರತ ಮಾಡುವಾಗ ಉಪವಾಸ ಮಾಡುವಾಗೆಲ್ಲ ಯೂಸ್ ಆಗುತ್ತೆ ಅಂತೇಳಿ ನಾನು ಶೇರ್ ಮಾಡೋದಂತ ಮಾಡ್ಕೊಂಡಿದ್ದೀನಿ. ನೋಡಿ, ಹೆಸರುಬೇಳೆ ಚೆಂದ ಮಾಡಿ ತೊಳ್ಕೊಂಡು ಅದನ್ನು ಬೇಯಿಸುವಷ್ಟು ನೀರು ಇಟ್ಕೊಂಡು ಬೇಯಿಸಬೇಕು. ನೋಡಿ, ಇದು ನಾನು ಬೆಂದಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ. ಆಮೇಲೆ ಇಷ್ಟು ತೆಂಗಿನಕಾಯಿ ತೆಗೆದಿಟ್ಕೊಂಡಿದ್ದೀನಿ. ನೀವು ತೆಂಗಿನಕಾಯಿ ಎಷ್ಟು ಹಾಕಿದ್ರೆ ಟೇಸ್ಟ್ ಆಗ್ತದೆ. ಇಷ್ಟು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ತುಪ್ಪ ಹಾಕಿ ಒಂದು ಸ್ವಲ್ಪ ದಪ್ಪ ಅವಲಕ್ಕಿ ಉಂಟಲ್ಲ, ನಿಮಗೆ ತೆಳು ಅವಲಕ್ಕಿ ಆದರೆ ಆಗ್ಬೋದು, ದಪ್ಪ ಅವಲಕ್ಕಿ ಆಗ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ತಗೊಳ್ಬೇಕು. ಹುರಿದು ತಗೊಳ್ಳೋದು ಯಾಕೆಂದರೆ ಇದು ನೀರಾಗಿದ್ದರೆ ಸ್ವಲ್ಪ ಗಟ್ಟಿ ಆಗ್ತದೆ ಅಂತ ಇದನ್ನು ಹುರಿದು ತಗೊಳ್ತದೆ. ಇದು ಸ್ವಲ್ಪ ಕೆಂಪಾಗುವಾಗ ನಮಗೆ ಕ್ರಿಸ್ಪಿ ಆಗುವಾಗೆ ಹುರಿದು ತಗೊಳ್ಬೇಕು. ನೋಡಿ, ಇದನ್ನು ಚೆಂದ ಮಾಡಿ ತುಪ್ಪದಲ್ಲಿ ಒಳ್ಳೆ ಕಲರ್ಗೆ ಬರ್ತದೆ. ಗರಿ ಗರಿ ಆಗುವವರೆಗೆ ಹುರಿದು ಫ್ರೈ ಮಾಡಿ ತೆಗೆದಿಟ್ಕೊಳ್ವ. ಇದು ನೋಡಿ ಎಷ್ಟು ಚೆಂದ ಮಾಡಿ ತೆಗೆದು ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೊಳ್ವ. ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಎಷ್ಟು ಬೇಕಷ್ಟು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಉದ್ದಿನಬೇಳೆ ಮತ್ತು ಕೆಂಪು ಮೆಣಸು ಎಲ್ಲ ಹಾಕಿ ಇದು ಒಗ್ಗರಣೆ ಮಾಡ್ಕೊಳ್ವ ನಾವು. ಇದು ಪಟಾಪಟ ಅಂತ ಆಗಿ ಹೋಗ್ತದೆ. ಉಪವಾಸ ವ್ರತ ಮಾಡುವವರಿಗೆ ಇದು ರುಚಿಗೆ ಕರೆಕ್ಟ್ ಬಾಯಿಗೊಳ್ಳೆ ರುಚಿ ಸಿಗ್ತದೆ ಮತ್ತು ದೇಹಕ್ಕೆ ತಂಪು ಸಿಗುತ್ತದೆ. ನಾಲಿಗೆಗೆ ರುಚಿ, ದೇಹಕ್ಕೆ ತಂಪು, ಹೀಗೆ ಆಗ್ತದೆ. ಒಳ್ಳೆ ಟೇಸ್ಟ್ ಇರ್ತದೆ. ಒಂದು ಸಲ ಮಾಡಿ ನೋಡಿ, ನಿಮಗೆ ಮತ್ತೆ ಮತ್ತೆ ಮಾಡ್ತೀರಿ ಯಾವಾಗಲೂ ಸಹ. ಇದು ನೋಡಿ, ಇದನ್ನೀಗ ಒಳ್ಳೆ ಫ್ರೈ ಮಾಡಿ ತಗೊಳ್ಳೋಣ. ಇದಕ್ಕೆ ನೀವು ಬೇಕಿದ್ರೆ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬೋದು. ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೋದು ಬೇಡ, ಯಾಕೆಂದರೆ ವ್ರತ ಮಾಡೋವರೆಗೆ ಇದೆಲ್ಲ ಹಾಕಬಾರ್ದು. ಹಾಗಾಗಿ ನೋಡಿ, ಇದು ಫ್ರೈ ಆಗಿದೆ. ಈಗ ನಾವು ತೆಗೆದು ಅದು ಬೆಂದಿದೆಲ್ಲ ಹೆಸರುಬೇಳೆ ಅದಕ್ಕೆ ಹಾಕ್ಕೊಳ್ವ. ಅದಕ್ಕೆ ಹಾಕ್ಕೊಂಡು ನಾವು ಅದಕ್ಕೊಂದು ಮಿಕ್ಸ್ ಕೊಡುವ. ಎಣ್ಣೆ ಬಿಸಿ ಇರ್ತದೆ, ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಒಂದು ಮಿಕ್ಸ್ ಕೊಡುವ. ಇದು ನನಗೆ ಮಿಕ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ನಾನು ಇದು ಬಾಣಲೆಗೆ ಚೇಂಜ್ ಮಾಡುವ ಅಂತ ಇದ್ದೀನಿ. ಇದು ನೋಡಿ, ಈಗ ಇದಕ್ಕೆ ನಾನು ತುರಿದಿದ್ದ ತೆಂಗಿನಕಾಯಿ ಸಹ ಇದಕ್ಕೆ ಹಾಕಿ, ಅದು ಅವಲಕ್ಕಿ ನಾವು ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಸಹ ಅದಕ್ಕೆ ಹಾಕಿ, ತುರಿದಿಟ್ಟ ತೆಂಗಿನಕಾಯಿ ಸಹ ಇದಕ್ಕೆ ಹಾಕುವ. ಇಲ್ಲದ್ರೆ ನೀವು ಒಂದು ಕೆಲಸ ಮಾಡುವ, ಬೆಲ್ಲ ಮತ್ತು ತೆಂಗಿನಕಾಯಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ನಾನು ಈಗ ಬೇರೆ ಬೇರೆ ಥರ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನಾನು ಒಂದು ಬಾಣಲೆಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬಾಣಲೆಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್. ಒಂದು ಸಲ ಮಾಡಿ ನೋಡಿ, ನೀವು ಗ್ಯಾರಂಟಿ ನೀವು ಅದು ನಿಜವಾಗ್ಲೂ ಫಿದಾ ಆಗಿ ಬಿಡ್ತೀರಾ. ಈಗ ಚೆಂದ ಮಾಡಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ಮೇಲಿಂದ ಬೆಲ್ಲ ಹಾಕ್ತೀನಿ. ಇದು ತುಂಬ ಬೆಲ್ಲ ಹಾಕಬೇಕು ಅಂತ ಇಲ್ಲ, ನಿಮಗೆ ಬೇಕಿದ್ರೆ ಹಾಗೆ ತಿನ್ಬೋದು. ಒಂಚೂರು ಬೆಲ್ಲ ಹಾಕಿದ್ರೆ ಟೇಸ್ಟ್ ಆಗ್ತದೆ ಅಂತ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಆ ಸೆಕೆಗೆ ಹಾಗೆ ಮುಚ್ಚಿಟ್ರೆ ಸಾಕೋದು, ಹಾಗೆ ಕರಗಿ ರೊಟ್ಟಿಗೆ ಹೋಗ್ತದೆ. ಮತ್ತು ನಾವು ಪ್ಲೇಟಿಗೆ ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಸೂಪರಾಗಿದ್ದನ್ನು ಹೆಸರುಬೇಳೆ ಉಪ್ಪಿಟ್ಟು ನೀವು ಒಂದು ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತ. ನಿಮಗೆ ಗ್ಯಾರಂಟಿ ಇಷ್ಟ ಆಗ್ತದೆ ಅಂತ ಎನ್ಸ್ಕೊಂಡಿದ್ದೀನಿ. ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲ ಸಹ ತಿನ್ಬೋದು. ಹಾಗಾಗಿ ನೀವು ಸಹ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ವಿಡಿಯೋದೊಟ್ಟಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.